ಸುಮಾರು ಜಾತಕದಲ್ಲಿ ರಾಹುಕೇತು ಪರಿಹಾರ ಸ್ಥಳ ಎಲ್ಲಿ ಸರ್ ತುಂಬ ಬೆಸ್ಟು ಅಂತ ಕೇಳ್ತಾರೆ. ತುಂಬ ಅವರಿಗೆ ಜನರಲಾಗಿನ ಕಾಳಹಸ್ತಿ ಹೇಳ್ತೀವಿ. ಯಾಕೆ ಅಂತಂದರೆ, ಈಗ ನಾನು ಹೇಳಿದಂಗೆ ಒಂದು ಮೂಲ ಸ್ಥಾನದಲ್ಲಿ ಅವರೇ ಹೆಡ್ಡಾಗಿರಬೇಕು, ರಾಹುನೇ ಹೆಡ್ಡಾಗಿರಬೇಕು. ಇವಾಗ ರಾಹುನ ಹುಡ್ಕೊಂಡು ಹೋಗ್ತೀರಾ, ಆ ರಾಹುನೇ ಮೂಲ ಸ್ಥಾನದಲ್ಲಿ ಹೆಡ್ಡಾಗಿರಬೇಕು. ಇಲ್ಲಿ ರಾಹುನೇ ಹೆಡ್ಡು ಕಾಲಸ್ತ್ರೀನಲ್ಲಿ. ಹೇಗೆ ಅಂತಂದರೆ, ಈ ಪರಮಾತ್ಮ ಶಿವ ಇದ್ದಾರಲ್ಲ, ಅವರು ರಾಹು ಅಂಶದಲ್ಲಿ ಮೂಲ ಸ್ಥಾನದಲ್ಲಿ ಕೂತಿರ್ತಾರೆ. ಅರ್ಥ ಆಯ್ತದಾ? ಸೆಕೆಂಡು ಕೇತು ಅಮ್ಮನವರೇ, ಪಾರ್ವತಿ ದೇವಿನೇ ಬಂದ್ಬಿಟ್ಟು ಅಲ್ಲಿ ಅವತಾರ ತಗೊಂಡಿದೆ. ಕೇತು ಭಗವಾನು ಅಲ್ಲೇ ಮೂಲ ಸ್ಥಾನದಲ್ಲಿ ಅವರು ಇರ್ತಾರೆ. ಸೊ ಈ ರಾಹು ಕೇತು ಈಶ್ವರ ಪಾರ್ವತಿ ಇವರೇ ಮೂಲ ಸ್ಥಾನದಲ್ಲಿ ಡೈರೆಕ್ಟ್ ಆಗಿರೋದ್ರಿಂದ ಅಲ್ಲಿ ನೀವು ಹೋಗಿ ನೀವು ಬೇಡ್ಕೊಂಡು ಬಂದರೆ, ಯಾವುದೇ ರಾಹು ಕೇತು ದೋಷ ಇದೆ, ಅಡೆತಡೆ ಆಗ್ತಿದೆ ಅಂತಂದರೆ ನಿಮಗೆ ಅದು ಕಟ್ಟಾಗ್ಬಿಡ್ತದೆ. ಒಂದು. ಎರಡನೇದು ಒಂದು ವಿಶೇಷ ಏನು ಅಂತಂದರೆ, ಅಲ್ಲಿ ಯಾಕೆ ಈಶ್ವರ ಡೈರೆಕ್ಟಾಗಿ ರಾಹುವಾಗೆ ಅವತಾರ ತೊಗೊಂಡಿದ್ದಾರೆ ಅಂತಂದರೆ, ಈ ರಾಹು ಇದು ಗ್ರಹಣ ಹಿಡಿತದಲ್ಲ, ಗ್ರಹಗಳಿಗಾಗಲಿ ದೇವಸ್ಥಾನ ಎಲ್ಲ ಮುಚ್ಚಿಬಿಡ್ತಾರೆ. ಆ ಟೈಮಲ್ಲಿ ಮುಚ್ಚೋದೇ ಇಲ್ಲ ಅಂಥ ದೇವಸ್ಥಾನ ಕಾಳಹಸ್ತಿನೇ. ಯಾಕಂತಂದರೆ ದೇವರೇ ಬಂದುಬಿಟ್ಟು ಅವತಾರ ರಾಹು ಕೇತು ಅವತಾರ ಅಲ್ಲಿ ತಗೊಂಡಿದೆ. ಸೊ ಹಂಗಾಗಿ ನೀವು ಹೋಗಿ ನೋಡಿ ಬೇಕಾದರೆ, ಗ್ರಹಣ ಕಾಲದಲ್ಲಿ 24 hours ಈ ಪ್ರಪಂಚದಲ್ಲಿ ಯಾವ ದೇವಸ್ಥಾನನೂ ಓಪನ್ ಇರಲ್ಲ. ಗ್ರಹಣ ಟೈಮಲ್ಲಿ ಆ ದೇವಸ್ಥಾನದಲ್ಲಿ ಮಾತ್ರ ಓಪನ್ ಇರುತ್ತೆ. ಆ ಟೈಮಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ. ಸೊ ಹಂಗಾಗಿ ನೀವು ನಿಮ್ಮ ಜಾತಕದಲ್ಲಿ ರಾಹುಕೇತು ದೋಷ ಇದೆಯಾ ಅಂತ ನೋಡಿಕೊಂಡು ನೀವು ಅಲ್ಲಿ ಹೋಗಿ ಬರಬೇಕು.